ಮೊನ್ನೆ ಬೆಂಗಳೂರಿನಲ್ಲಿ ಗ್ರಾಮಾಂತರ ಕೋಗಿಲು ಗ್ರಾಮದಲ್ಲಿ ಅನಧಿಕೃತವಾಗಿ ನಿರ್ಮಿಸಿರ್ತಕ್ಕಂಥ ಶೆಡ್ಗಳನ್ನು ಸರ್ಕಾರ ಕಿತ್ತಾಕ್ತು. 167 ಶೆಡ್ಗಳು ಮಾಹಿತಿ ಕೊಟ್ಟ ಹಾಗೆ. ಅದಾಗಲೇ ಬಹಳ ದೊಡ್ಡ ಗಲಾಟೆ ಆಯಿತು. ಕೇರಳದ ಮುಖ್ಯಮಂತ್ರಿಯವರು ಮುಸ್ಲಿಮರ ಶೆಡ್ಗಳನ್ನು ಕಿತ್ತಾಕಿದ್ದಾರೆ ಅಂತ ಹೇಳಿದ್ರು. ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಆಯಿತು, ಸರ್ಕಾರ ಬಹಳ ಗಡಿಬಿಡಿಯಾಗಿ ನಿನ್ನೆ ಬಹುಶಃ 2ನೇ ತಾರೀಕು ಅವರಿಗೆ ಕೂಡಲೇ ಹಕ್ಕುಪತ್ರಗಳನ್ನು ಕೊಡ್ತೇವೆ, ಅವರಿಗೆ ವಾಸ ಮಾಡಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ಲಾಟ್ಗಳಿಗೆ ಏನು ಇದ್ದಾವೆ ಅದನ್ನು ಕೊಡ್ತೀವಿ ಅಂತೇಳಿ ಹೇಳಿ ತರಾತುರಿನಲ್ಲಿ ಹೇಳಿಕೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ರು. ಎಲ್ಲ ಮಂತ್ರಿಗಳು ಅಲ್ಲಿಗೆ ಹೋಗಿ ಬಂದರು. ಅವ್ರು ಯಾರು ಏನು ಎತ್ತ ಅಂತೇಳಿ ಹೇಳಿ ಇವತ್ತಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇದ್ದಕ್ಕಿದ್ದ ಹಾಗೆ ಬಂದು ಅಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಅವರೆಲ್ಲ ದಾಖಲೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಈ ಸರ್ಕಾರದಲ್ಲಿ ಅನಧಿಕೃತವಾಗಿ ಬರೋರಿಗೆ ಭಾಳ ದೊಡ್ಡ ಆದ್ಯತೆ. ರೇಷನ್ ಕಾರ್ಡಿಂದ ಹಿಡಿದು ಅನೇಕ ಕಾರ್ಡುಗಳು ಅವರಿಗಲ್ಲಿ ಸಿಕ್ಕಿದ್ದಾವೆ. ಮತ್ತು ಮಂತ್ರಿಗಳ ಬಹಳ ಆಪ್ತರೆ ಅವ್ರನ್ನ ಕರ್ಕೊಂಡು ಬಂದಲ್ಲಿ ಸ್ಥಾಪನೆ ಮಾಡಿ ಹಣ ಕೂಡ ವಸೂಲಿ ಮಾಡಿದ್ದಾರೆ. ಸುಮಾರು 40-50 ಲಕ್ಷ ರೂಪಾಯಿವರೆಗೆ ವಸೂಲಿ ಮಾಡಿದ್ದಾರೆ ಅದಕ್ಕೆ ಅಂತೇಳಿ ಹೇಳುವಂಥ ಮಾಹಿತಿಗಳು ಇದ್ದಾವೆ. ಅಂಥವರಿಗೆ ಅವರು ಅನೇಕರು ಮೀಡಿಯಾದಲ್ಲಿ ಬರ್ತಾ ಇದೆ. ಬಾಂಗ್ಲಾದವರು ಕೆಲವರಿದ್ದಾರೆ, ಕೇರಳದವರಿದ್ದಾರೆ, ಆಂಧ್ರದವರಿದ್ದಾರೆ, ಜಮ್ಮು ಕಾಶ್ಮೀರದವರಿದ್ದಾರೆ. ನಿಮ್ಮ ಮೀಡಿಯಾದವರೇ ಹೋಗಿ ಮಾತಾಡಿಸಿದಾಗ ಅವ್ರಿಗೆ ಕನ್ನಡವೇ ಬರೋದಿಲ್ಲ. ಅಂಥವರೆಲ್ಲ ಇದ್ದಾರೆ. ಎಲ್ಲೆಲ್ಲಿಯವರು ಬಂದು ಅಲ್ಲಿ ಸ್ಥಾಪನೆ ಆದ ಕೂಡಲೇ ಅವರಿಗೆ ತಕ್ಷಣ ಸರ್ಕಾರ ಸ್ಪಂದಿಸ್ತದೆ. ಕೂಡಲೇ ಅವರಿಗೆ ನಿವೇಶನದ ಹಕ್ಕುಪತ್ರಗಳನ್ನು, ಫ್ಲಾಟ್ಗಳನ್ನು ಕೊಡುವಂಥ ಪ್ರಯತ್ನಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಆಶ್ಚರ್ಯ ಆಗ್ತದೆ. ನಾನು ಇದನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂದರೆ, ನಮ್ಮ ಶರಾವತಿ ಮುಳುಗಡೆ ಅಲ್ಲಿಯ ಸಂತ್ರಸ್ತರಿಗೆ ಇಲ್ಲಿ ಎಲ್ಲ ಕಡೆ ತಂದು ಹಾಕಿ ಶಿವಮೊಗ್ಗ, ಶಿಕಾರಿಪುರ, ತೀರ್ಥಹಳ್ಳಿ ತಾಲೂಕು, ಹೊಸನಗರ ತಾಲೂಕು ಏರಿಯಾದಲ್ಲಿರುವಂಥ ಕಾಡಿನಲ್ಲಿ ಕರ್ಕೊಂಡು ಬಂದು ಕೂರಿಸಿದ್ದಾರೆ. ಆ ಕಾಲದಲ್ಲಿ ರಾಜ್ಯಕ್ಕೆ ಬೆಳಕು ಕೊಟ್ಟಂಥ ಕುಟುಂಬಗಳು ಪ್ರಾಜೆಕ್ಟ್ನಲ್ಲಿ ಮನೆ ಜಮೀನನ್ನು ಕಳ್ಕೊಂಡಿರ್ತಕ್ಕಂಥವ್ರು ಅಧಿಕೃತವಾಗಿ ಸರ್ಕಾರವೇ ಅವ್ರನ್ನ ತಂದಲ್ಲಿ ಕೂರಿಸಿದ್ದು. ಇದು ನಿಮ್ಮ ಜಮೀನು, ಕೂತ್ಕೊಳ್ಳಿ ಅಂತೇಳಿ. ಕೆಲವರಿಗೆ ಹಕ್ಕುಪತ್ರ ಕೂಡ ಇದೆ, ಅವತ್ತೇ ಕೊಟ್ಟಿದ್ದು. ಆದರೆ ಅವರಿಗಿನ್ನೂ ಕೂಡ ಆ ಜಾಗವನ್ನು ಮಂಜೂರು ಮಾಡಿ ಅಧಿಕೃತವಾಗಿ ಕೊಡಲಿಲ್ಲ. 2 ವರ್ಷದಲ್ಲಿ ಇಲ್ಲಿ ಮನೆ ಕಟ್ಕೊಂಡಂಥ ಕೋಗಿಲು ಜನರಿಗೆ ಹರಿಬರಿನಲ್ಲಿ ಪ್ಲಾಟ್ಗಳನ್ನು ಕೊಡ್ಲಿಕ್ಕೆ ಪ್ರಯತ್ನ ಆಗ್ತಾ ಇದೆ. 60 ವರ್ಷದಿಂದ ಬದುಕು ಕಟ್ಕೊಂಡಿರ್ತಕ್ಕಂಥ ನಮ್ಮ ರೈತರಿಗೆ ಇನ್ನೂ ಕೊಡಲಿಲ್ಲ. ಇದೊಂದು ವಿಪರ್ಯಾಸ. ಯಾಕೆ ಅಂತ ಹೇಳಿದ್ರೆ, ಕೋಗಿಲಿನಲ್ಲಿ ಇರುವಂಥವರು ಸರ್ಕಾರದ ವೋಟ್ ಬ್ಯಾಂಕಿನ ಸಮುದಾಯ, ವೋಟ್ ಬ್ಯಾಂಕ್ ಸಮುದಾಯ, ಒಂದೇ ಸಮುದಾಯದವರಲ್ಲಿ ಇರುವಂಥದ್ದು. ಅವರಿಗೆ ಹರಿಬರಿನಲ್ಲಿ ಕೊಡ್ತಾರೆ. ಶರಾವತಿನಲ್ಲಿ ಇರ್ತಕ್ಕಂಥವ್ರು, ಈಗ ಉದಾಹರಣೆಗೆ ನಾವೇ ಕೇಂದ್ರಕ್ಕೆ ಹೋಗಿ ಒಪ್ಪಿಸಿ ಕೇಂದ್ರವನ್ನು ಎಲ್ಲ ಮಾಡಿದ್ದೀವಿ. ಗ್ರೀನ್ ಬೆಂಚ್ ಕೂಡ ಈಗಾಗಲೇ ಹೇಳಿದೆ, ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಕೂತು ಯಾರ್ಯಾರಿಗೆ ಕೊಡ್ಬೋದು ಅಂತೇಳಿ ಒಪ್ಪಂದ ಮಾಡ್ಕೊಂಡು ಕೊಡಲಿಕ್ಕೇನು ತೊಂದರೆ ಇಲ್ಲ, ನಮಗೊಂದು ವಿಷಯ ತಿಳಿಸಿ ಅಂತ ಅಷ್ಟೇ. ಆಶ್ಚರ್ಯ ಅಂತ ಹೇಳಿದ್ರೆ, ಈಗ 1.5 ವರ್ಷದಿಂದ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ಒಂದು ತಿಂಗಳುಗಳ ಕಾಲ ಅಲ್ಲೇನೋ ಸರ್ವೆ ಮಾಡೋದು ಅದು ಇದು ನಡೀತು. ಈಗ ಏನಾಗಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ನನ್ನ ಮಾಹಿತಿಯ ಪ್ರಕಾರ ಇನ್ನೂ ಶಿವಮೊಗ್ಗದಿಂದ ಹೋಗಲಿಲ್ಲ ಅದು ಪೇಪರ್ಸ್, ಫೈಲ್ಗಳು ಹೋಗಲಿಕ್ಕೆ ಬಹುಶಃ ಇನ್ನೂ 2-3 ತಿಂಗಳು ಆಗೋದಿಲ್ಲ. ಏನೂ ಮಾಡ್ತಾ ಇಲ್ಲ, ಸ್ಥಗಿತ ಆಗಿದೆ ಕೆಲಸ.
ಈ ಕೋಗಿಲಿನಲ್ಲಿ ಒಂದು ಸಮುದಾಯಕ್ಕೆ ಕೊಟ್ಟಂಥ ಆದ್ಯತೆಯನ್ನು ನಮ್ಮ ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಯಾಕೆ ಕೊಡಲಿಕ್ಕೆ ಆಗೋದಿಲ್ಲ ಸರ್ಕಾರ? ಇದಕ್ಕೆ ಯಾಕೆ ಕಾಳಜಿ ಇಲ್ಲ? ಯಾಕೆಂದರೆ ನಿಮ್ಮ ವೋಟ್ ಬ್ಯಾಂಕ್ ಸಮುದಾಯ ಇಲ್ಲಿ ಇಲ್ಲ ಅಂತಲೇ ಹೇಳಿ ಇವ್ರನ್ನ ಹೇಗೆ ಬೇಕಾದ್ರೂ ಹಾಗೆ ನಡೆಸ್ಕೊಳ್ಬೋದು ಅಂತೇಳಿ ಹೇಳಿ ಸರ್ಕಾರಕ್ಕೆ ಅನಿಸಿದ್ಯಾ ಅಂತ. ಆದ್ದರಿಂದ ಈ ಕೃತ್ಯವನ್ನು ಖಂಡಿಸ್ತೇವೆ. ಅವರಿಗೆ ಹಕ್ಕುಪತ್ರ ಕೊಡುವ ಮೊದಲು ಶರಾವತಿ ಮುಳುಗಡೆಯವರಿಗೆ ಕೊಡಬೇಕು. ಸ್ವತಃ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಕೂಡ ಐನೂರಿಂದ ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ನಮ್ಮ ಸರ್ಕಾರ ಬಂದರೆ ನಿಮಗೆಲ್ಲ ಇಮ್ಮಿಡಿಯೇಟ್ ಕೊಡ್ತೀವಿ ಅಂತ. ಸರ್ಕಾರ ಬಂದು 3 ವರ್ಷದ ಹತ್ತತ್ರ ಆಗ್ತದೆ, ಏನೂ ಕೆಲಸ ಆಗಲಿಲ್ಲ. ಅಡ್ಡಿ ಗ್ರೀನ್ ಬೆಂಚಿಂದಿತ್ತು. ಇವತ್ತು ಕೇಂದ್ರ ಸರ್ಕಾರವನ್ನು ಒಪ್ಪಿಸಿ ಎಲ್ಲ ಮಾಡಿದ್ದೀವಿ. ರಾಜ್ಯ ಸರ್ಕಾರದ ನಿಷ್ಕಾಳಜಿಯಿಂದಾಗಿ ಇವತ್ತು ಶರಾವತಿ ಮುಳುಗಡೆ ರೈತರ ಕೆಲಸಗಳು ಹಿಂದೆ ಬಿದ್ದಿದ್ದಾವೆ. ಯಾವುದೇ ಕೆಲಸವೂ ಆಗ್ತಾ ಇಲ್ಲ. ನೋಡಿ, ಈಗ ಜಿಲ್ಲಾಧಿಕಾರಿ ಬದಲಾವಣೆ ಆದವು. ಹಿಂದಿದ್ದಂಥ ಜಿಲ್ಲಾಧಿಕಾರಿಗಳಿಗೆ ಒಂದಷ್ಟು ಮಾಹಿತಿ ಇತ್ತು. ಅವ್ರು ಮಾಡೋದು ಡಿಲೇ ಆಯಿತು, ಅದ್ರ ಪ್ರಶ್ನೆ ಬೇರೆ. ಒಂದಷ್ಟು ಮಾಹಿತಿ ಇತ್ತು. ಈಗ ಬಂದಂಥ ಜಿಲ್ಲಾಧಿಕಾರಿ ಮತ್ತೆ ಅದನ್ನು ಅಭ್ಯಾಸ ಮಾಡಬೇಕಾಗಿದೆ. ಇನ್ನೆಷ್ಟು ದಿವಸ ಹೋಗ್ತದೆ ಗೊತ್ತಿಲ್ಲ. ಆದ್ದರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡಿಗರ ಅಲ್ಲದೆ ಇರುವಂಥ ಕೋಗಿಲು ನಿವಾಸಿಗಳಿಗೆ ಹರಿಬರಿನಲ್ಲಿ ಹಕ್ಕುಪತ್ರ ಕೊಡಲಿಕ್ಕೆ ಹೊರಟಿದೆ. ನಮ್ಮ ಕನ್ನಡ ನಾಡಿಗೆ ಬೆಳಕು ಕೊಟ್ಟಂಥ ಶರಾವತಿ ಮುಳುಗಡೆದಾರರನ್ನ ನೆಗ್ಲೆಕ್ಟ್ ಮಾಡಿದೆ, ಕಾಳಜಿ ತೋರಿಸಲಿಲ್ಲ. ಅದನ್ನು ಖಂಡಿಸ್ತೇವೆ. ಇವರಿಗೆ ತಕ್ಷಣ ಹಕ್ಕುಪತ್ರಗಳನ್ನು ಕೊಡುವಂಥ ಕೆಲಸ ಸರ್ಕಾರದ ಕಡೆಯಿಂದ ಆಗಬೇಕು ಅಂತೇಳಿ ನಾನು ಒತ್ತಾಯಿಸ್ತೇನೆ. ನಾನು ನಮ್ಮ MP, ನಮ್ಮ ಮಾಜಿ ಶಾಸಕರಾದಂಥ ಹರ್ತಾಳ್ ಹಾಲಪ್ಪನವರು ಎಲ್ಲರೂ ಕೂಡ ಪ್ರೆಷರ್ ಹಾಕಿದ್ದೇವೆ. ಒಂದು ಹಂತದಲ್ಲಿ ಕಾಂಗ್ರೆಸ್ ಶಾಸಕರು ಪ್ರೆಷರ್ ಹಾಕಿದ್ದಾರೆ. ಏನೂ ಆಗಲೇ ಇಲ್ಲಲ್ಲ. ಯಾರು ಕೇಳೋದು? ಈ ಸರ್ಕಾರದಲ್ಲಿ ಯಾರು ಕೇಳೋದು ಹೇಳಿ? ಈಗ ಅವರಿಗೆ 5-6 ಜನ ಮಂತ್ರಿಗಳಲ್ಲಿ ಹೋಗ್ಬಿಡ್ತಾರೆ ಕೂಡಲೇ, ಏನೋ ಆಗೋಗ್ಬಿಟ್ಟಿದೆ ಅಂತ. ಕೇರಳದ ಪಿಣರಾಯಿ ಹೇಳಿದ್ರ ಮೇಲೆ ಕೇರಳದಲ್ಲಿ ಚುನಾವಣೆ ಇದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಗಡಿಬಿಡಿ ಆಗ್ತದೆ. ಇಲ್ಲಿ ಅನೇಕ ಚುನಾವಣೆಗಳು ಮುಗೀತು, ಏನೂ ಗಡಿಬಿಡಿ ಇಲ್ಲ. ಈಗ ಹೇಳಿದ್ರು ನಾವು ಕೊಡ್ತೀವಿ ಅಂತೇಳಿ ಹೇಳಿ ತಾವು ಹೇಳಿದಾಗೇ ಸರ್ವೆ ಕೂಡ ನಿಂತೋಗಿದೆ, ಯಾವುದೂ ಇಲ್ಲ. ಯಾವಾಗ ಸ್ವಾಮಿ ರಿಸಲ್ಟ್? ನಿಮ್ಗೆ ಹೇಳ್ತೀನಿ, 2-2.5 ಸಾವಿರ ಜನ ನಿಮ್ಮ ಸರ್ವೆಯಲ್ಲಿ ನಮ್ಮನ್ನು ಬಿಟ್ಟಿದ್ದೀರಿ ಅಂತ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಅದನ್ನು ಪರಿಶೀಲನೆ ಮಾಡೋಕ್ಕೆ ಪುರ್ಸೋತಿಲ್ಲ ಇವತ್ತು ಸರ್ಕಾರದಲ್ಲಿ. ಏನೂ ಆಗಲಿಲ್ಲ. ಇನ್ನೂ 2-3 ತಿಂಗಳು, ಇವತ್ತಿನಿಂದ ದಿನನಿತ್ಯ ಅದೇ ಕೆಲಸ ಮಾಡಿದ್ರು 3 ತಿಂಗಳಲ್ಲಿ ಬಗೆಹರಿಯಲ್ಲ. ನಾನು ಈಗ ಕೆಲವು ಅಧಿಕಾರಿಗಳ ಜೊತೆಗೆ ಮಾಹಿತಿ ತೊಗೊಂಡು ಬಂದಿದ್ದೀನಿ. ನನ್ನ ಕ್ಷೇತ್ರದ ಇವರೆಲ್ಲ ನನ್ನ ಕ್ಷೇತ್ರದವ್ರು, ತೀರ್ಥಹಳ್ಳಿ ಕ್ಷೇತ್ರದ ಹಣಗೆರೆ, ಸಂಕ್ಲಾಪುರ, ಇಲ್ಲಿ ಸುತ್ತಮುತ್ತ ಇರುವಂಥ ರೈತರುಗಳು ಇವರೆಲ್ಲ. ಸುಮಾರು ಜನ ಬಿಟ್ಟು ಸರ್ವೆ ಮಾಡಿದರು. ಇವತ್ತು ಕೇಂದ್ರಕ್ಕೆ ಬೇಕಾದಂಥ ಮಾಹಿತಿ ಕೊಡೋದ್ರಲ್ಲಿ ಅನಗತ್ಯವಾದಂಥ ವಿಳಂಬ ಮತ್ತು ಉದಾಸೀನ ಮನೋಭಾವನೆ. ಆದ್ರಾಯ್ತು ಹೋದ್ರಾಯ್ತು ಅಂತ ಹಕ್ಕುಪತ್ರ ಕೊಟ್ಟವನು ಕೈ ಬಿಟ್ಟಿದ್ದಾರೆ. ಕೆಲವು ಬಿಟ್ಟಲ್ಲೆಲ್ಲ ಅರಣ್ಯ ಇಲಾಖೆ ಓಡಾಡಕ್ಕೆ ಶುರು ಮಾಡ್ಯಾರ ಸರ್. ನಿಮಿಷ. ಹಿಂಗಾಗಿ ಇದು ಸರ್ಕಾರದ ಹೌದು. ಅಲ್ಲರಿ, ಈ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸೋದು ಅಂದರೆ ಹೆಂಗಪ್ಪ? ನಾನೇನು ಕೈ ಹಿಡಿದು ಮಾಡೋಕ್ಕಾಗಲ್ಲ. ಅವರಿಗೆ ದಿವಸ ಪ್ರೆಷರ್ ಹಾಕ್ತಾ ಇದ್ದೀನಿ. ಸರ್ಕಾರದ ಮಟ್ಟದಲ್ಲಿ ನಾವು ಪ್ರೆಷರ್ ಹಾಕಿದ್ದೀವಿ, ಮಾಡಬೇಕಲ್ಲ ಅವರು. ಸರ್, ಈಗ ಸರ್ಕಾರದಲ್ಲಿ ಈಗ ಅಲ್ಲಿಗೆ ಯಾರು ಕಿಮ್ಮತ್ತು ಕೊಟ್ಟರು? ಕೋಗಿಲುಗೆ ಯಾರು ಹೇಳಿ? ಎಲ್ಲ ಮಂತ್ರಿಗಳು ಓಡೋಗ್ತಾರೆ ಅಲ್ಲಿಗೆ. ಉಪಮುಖ್ಯಮಂತ್ರಿ ಓಡೋಗ್ತಾರೆ, ಇವ್ರು ರಿಯಾಕ್ಟ್ ಮಾಡ್ತಾರೆ, ಅವ್ರಿಗೆ ಇಮ್ಮಿಡಿಯೇಟ್ ಕೊಡ್ತೀವಿ ಅಂತೇಳಿ ಹೇಳಿ.
ನಮ್ಮ ಜಮೀರ್ ಅಹಮದ್ ಖಾನ್ ಅಂತೂ ಅಲ್ಲಿ ಹೋಗಿ ಯಾರು ಹೆದರ್ಬೇಕಾದಂಥದ್ದಿಲ್ಲ, ನಾನಿದ್ದೀನಿ ಅಂತ ಹೇಳ್ತಾರೆ, ಎಲ್ರಿಗೂ ಸಿಗ್ತದೆ ಅಂತ 2ನೇ ತಾರೀಕು ಕೊಡ್ತೀನಿ ಅಂತ ಅನೌನ್ಸ್ ಮಾಡ್ತಾರೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಹೀಗೆ ಇಷ್ಟು ಗಡಿಬಿಡಿನಲ್ಲಿ ಸರ್ಕಾರದಿರೋಂಥ ಮಂತ್ರಿಗಳು ಮಾಡ್ತಾರೆ. ಇಲ್ಲಿ ನಮ್ಮ ಮಂತ್ರಿಗಳು ಏನೂ ಇಲ್ಲ, ಒಂದು 2-3 ಮೀಟಿಂಗ್ ಮಾಡಿದ್ರು ಅಲ್ಲಿ ಕೈ ಬಿಟ್ಟರು. ಏನಾಗ್ತದೆ ಅಂತ ಹೇಳಿ ಸಾರ್ವಜನಿಕರಿಗಿರಲಿ, ನಮಗೆ ಶಾಸಕರಿಗೆ ಮಾಹಿತಿ ಇಲ್ಲ. ಇದು ನಿಜವಾಗ್ಲೂ ಕೂಡ ದುರದೃಷ್ಟಕರವಾದಂಥ ಸಂಗತಿ. ತಕ್ಷಣ ಇದನ್ನು ಮಾಡಬೇಕು. ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಅವರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ. 40-50 ಲಕ್ಷ ತಗೊಂಡಿದ್ದಾರೆ ಮಂತ್ರಿಗಳು ಅಂತಂದ್ರಲ್ಲ, ಯಾರು? ಮಂತ್ರಿಗಳ ಸಹಾಯಕರು ಬರ್ತಾ ಇದೆ, ನಿಮ್ಮ ಹತ್ರ ಹೆಸರು ಬರ್ತಾ ಇದೆಯಲ್ಲ 2-3 ಜನರದ್ದು. ಅವ್ರನ್ನ ಎನ್ಕ್ವೈರಿ ಆಗಬೇಕಲ್ಲಿ. ಮತ್ತು ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನು? ಕನ್ನಡಿಗರೇ ಅಲ್ಲ ಅವರು, ಕರ್ನಾಟಕ ರಾಜ್ಯದವರೇ ಅಲ್ಲ, ಬೇರೆ ರಾಜ್ಯದವರಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಆ ಹೆಂಗಸರು ಮಕ್ಕಳು ಎಲ್ಲ ಬಂದು ಕೂತ್ಕೊಂಡು ಅಲ್ಲಿ ಆ ರೀತಿ 2 ವರ್ಷದಿಂದ ನೆಗ್ಲಿಜೆನ್ಸಿ ಮಾಡಿ ಯಾರ ಪ್ರೆಷರ್ನಲ್ಲಿ ಅಲ್ಲಿ ಉಳಿಸಿದ್ರು ಅವ್ರನ್ನ. ಇಲ್ಲಿ ಯಾರಾದರೂ ಬಡಪಾಯಿ ಒಂದು ಗುಡ್ಲು ಕಟ್ಟಿದ್ರೆ ಕಿತ್ತೆಸಿತಾರೆ. ಹಾಗಾದರೆ 167 ಗುಡ್ಲು ಕಟ್ಟೋ ತನಕ ಯಾಕೆ ಸುಮ್ಮನೆ ಇತ್ತು ಸರ್ಕಾರ? ಇದು ಎನ್ಕ್ವೈರಿ ಆಗಬೇಕಾಗಿದ್ದಂಥದ್ದು. ಮತ್ತು ಈ ರಾಜ್ಯದಲ್ಲಿ ಕೆಲವರಿಗೆ ಅತಿವೃಷ್ಟಿಯಿಂದ ಮುಳುಗಡೆ ಆಗಿರ್ತಕ್ಕಂಥ ಮನೆ ಮಠ ಕಳ್ಕೊಂಡವರಿಗೂ ಇವತ್ತಿಗೂ ಕೊಡಲಿಲ್ಲ. 2.5 ವರ್ಷದಿಂದ ಒಂದು ಮನೆ ಕೊಡಲಿಲ್ಲ, ಒಂದು ಮನೆ ಈ ಸರ್ಕಾರ. ಅವ್ರಿಗೆ ಮನೆ ಕೂಡ ಕೊಟ್ಟಿದೆ, ಅನಧಿಕೃತವಾಗಿ ಈ ರಾಜ್ಯದಲ್ಲಿ ಬಂದು ಶೆಡ್ ಕಟ್ಟಿದಂಥವ್ರಿಗೆ ಕೊಡಲಿಕ್ಕೆ ಕೊಟ್ಟಿದ್ದಾರೆ.